ವಿಧಾನಸಭೆಯಲ್ಲಿ ಇವತ್ತು ಮೈಸೂರಿನ ಮೂಡಾದಲ್ಲಿ ನಡೆದಿರುವಂಥ ಹಗರಣ ಏನಿದೆ ಅದು ಗದ್ದಲಕ್ಕೆ ಕಾರಣ ಆಗಿದೆ. ಬಿಜೆಪಿ ಸದಸ್ಯರು ಇದನ್ನ ನಿಲುವಳಿ ಸೂಚನೆಯ ಮೇಲೆ ಚರ್ಚೆಗೆ ಅವಕಾಶವನ್ನು ಕೇಳಿದ್ದಾರೆ. ಆದರೆ ಅವಕಾಶ ಸಿಗಲಿಲ್ಲ. ಇದು ಗದ್ದಲಕ್ಕೆ ಕಾರಣ ಆಗಿದೆ. ಇನ್ನು ಇದೇ ವೇಳೆ ಸಂತೋಷ್ ಲಾಡ್ ಆಡಿದಂಥ ಮಾತು ಬಿಜೆಪಿಯವರ ಸಿಟ್ಟಿಗೂ ಕೂಡ ಕಾರಣ ಆಯಿತು. ಸೈಟ್ ಕೊಟ್ಟಾಗ ದುಡ್ಡು ತೆಗೆದುಕೊಂಡಿದ್ದೀರಾ ಅಂತ ಸಂತೋಷ್ ಲಾಡ್ ಪ್ರಶ್ನೆ ಕೇಳಿದ್ದಾರೆ. ಈ ಪ್ರಶ್ನೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಸಿಟ್ಟಿಗೆದ್ದಿದ್ದಾರೆ. ಸೈಟ್ ಯಾರು ಕೊಟ್ಟಿದ್ದಾರೋ, ಯಾರು ಮಂಜೂರು ಮಾಡಿಕೊಟ್ಟಿದ್ದಾರೋ ಅವರನ್ನ ಕೂಡ ಜೈಲಿಗೆ ಹಾಕಿ ಅಂತ ಆರ್ ಅಶೋಕ್ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಈ ಮಧ್ಯೆ ಮೂಡಾ ಚರ್ಚೆಯಲ್ಲಿ ಸುರೇಶ್ ಕುಮಾರ್ ಕೂಡ ಎಂಟ್ರಿ ಆದರು. ಎಚ್ ಕೆ ಪಾಟೀಲ್ ಬ್ಯಾಡ್ ಕೇಸನ್ನ ಡಿಫೆಂಡ್ ಮಾಡ್ತಿದ್ದಾರೆ ಅಂತ ಆಡಳಿತ ಪಕ್ಷದ ವಿರುದ್ಧ ಶಾಸಕ ಸುರೇಶ್ ಕುಮಾರ್ ತಿರುಗಿ ಬಿದ್ರು. ಸೈಟ್ ಕೊಟ್ಟಿದ್ದವ್ರೆ, ದುಡ್ಡು ಇಸ್ಕೊಂಡಿದ್ದೀವ್ರೇನಾ? ಅಲ್ಲ ನಡ್ನೋಡೋಕೆ ತಾವೇನಾಗ್ಲಲ್ಲ ಸೈಟ್ ಬಗ್ಗೆ ಮಾತನಾಡ್ತೀರಿ. ಯಾಕ್ರಿ ಮಾತಾಡಕ್ ಬಿಡ್ರಿ. ಅಲ್ಲ ಅವ್ರು ಮಾತನಾಡಕ್ಕೆ ತಾವೇದ್ ಮಾತನಾಡ್ತೀರಿ. ಕರೆಕ್ಟ್ ಮಾತಾಡು. ಅಲ್ಲ ನಾವ್ ಕೇಳ್ತಿರ್ತಕ್ಕಂಥದ್ದು ನೀವು ದುಡ್ಡಿನ ಪ್ರಶ್ನೆಯಲ್ಲಿ ಎತ್ತಾ ಇದ್ದೀರಿ. ದುಡ್ಡು ನೀವು ಸೈಟ್ ಕೊಟ್ಟವ್ರು ಯಾರು? ಸೈಟ್ ಕೊಟ್ಟವ್ರು ಯಾರು? ಸೈಟ್ ಕೊಟ್ಟವ್ರು ಯಾರು? ಸೈಟ್ ಕೊಟ್ಟವ್ರು ಯಾರು? ದುಡ್ಡು ಇಸ್ಕೊಂಡಿರ ನೀವು? ಸೈಟ್ ಕೊಟ್ಟು ದುಡ್ಡು ಇಸ್ಕೊಂಡಿರಾ? ಸುಮ್ಮನೆ ಯಾಕೆ ಮಾತಾಡ್ತೀರ ಹೆಂಗ? ಅಧ್ಯಕ್ಷರೇ, ಸೈಟ್ ಕೊಟ್ಟವ್ರು ಯಾರು ಅಂತಾರೆ. ಲಾ ಮಿನಿಸ್ಟರ್ ಯಾರು ಕೊಟ್ಟವ್ರನ್ನ ಅವ್ರು ಜೈಲ್ಗೆ ಹಾಕಿ, ಯಾರು ಬೇಡ ಅಂತಾರೆ ಅದಕ್ಕೇನೆ ಜೈಲ್ಗೆ ಹಾಕಿ ಅವ್ರನ್ನ. ಅದಕ್ಕೆ ಕಮಿಷನ್ ಮಾಡಿದ್ದು ನಾವು. ನಮ್ಮ ಪಾರ್ಟಿಯಲ್ಲಿಲ್ಲ ಅವರು. ಅದಕ್ಕೆ ಕಮಿಷನ್ ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದಾರೆ ಮೂಡಾ ಅಧ್ಯಕ್ಷರು. ಕಮಿಷನ್ ಮಾತಾಡಿ ಜೈಲಿಗೆ ಹಾಕಿ. ಆನರಬಲ್ ಆಯ್ತು, ಕೂತ್ಕೊಳ್ಳಿ. ಮತ್ತೆ ಚರ್ಚೆ ಮಾಡುವಾಗ ಚರ್ಚೆ ಬರುವಾಗೆಲ್ಲ ಮಾತಾಡಿ, ಎಲ್ಲರಿಗೂ ಅವಕಾಶ ಕೊಡ್ತೇವೆ. ಅವಾಗ ಈಗ ವಿಚಾರ ಎಲ್ಲಿ? ಆನರಬಲ್ ಲಾ ಮಿನಿಸ್ಟರ್ ಅಲ್ಲ, ಒಂದು ನಿಮಿಷ, ಇದಕ್ಕೆ ಮತ್ತೆ ಹೇಳ್ಬಿಡ್ತೇವೆ. ಆನರಬಲ್ ಲಾ ಮಿನಿಸ್ಟರ್ ಈಸ್ ಟ್ರೈಂಗ್ ಟು ಟೇಕ್ ಶೆಲ್ಟರ್ ಅಂಡರ್ ಸಮ್ ರೂಲ್ಸ್. ಒಂದು ನಿಮಿಷ ತಾಳ್ರಪ್ಪ. ಈಗ ಸಮ ವೊಕ್ಯಾಬ್ಯುಲರಿ ಎರಡಿದೆ, ಅರ್ಜೆಂಟ್ ಒಂದಿದೆ, ಇಂಪಾರ್ಟೆಂಟ್ ಒಂದಿದೆ. ಈಗ ನಾವು ಈ ಸದನಕ್ಕೆ ಬರೋ ಒಂದು ಅನ್ಫಾರ್ಚುನೇಟ್ ಏನು ಅಂತಂದ್ರೆ, ನಿಮ್ದಿರ್ಬೋದು ನಮ್ದಿರ್ಬೋದು, ಸದನ ಕರೆಯುವ ಸಮಯವೇ ಕಡಿಮೆ. ವರ್ಷದಲ್ಲಿ 100 ದಿನ ಕರಿಬೇಕು ಅಂತ, ಇಲ್ಲ 60 ದಿನ ಕರಿಬೇಕು ಅಂತ, ಕೊನೆಗೆ 25 ದಿನನೂ ಕರೀತಲ್ಲ. ಬಟ್ ವಿ ಆರ್ ಬೆಟರ್ ದನ್ ಅದರ್ ಸ್ಟೇಟ್ಸ್. ಅದೇ ಸಮಾಧಾನ. ಹೀಗಿರುವಾಗ ನನಗೆ ಬಹಳ ಸೀನಿಯರು ಎಚ್ ಕೆ ಪಾಟೀಲ್ರು, ಬಹಳ ಲರ್ನೆಡ್, ಬಹಳ ಅನುಭವಿ. ಆರ್ ಅನ್ಫಾರ್ಚುನೇಟ್ಲಿ he is defending a very bad case. Very bad case. ನೀವು ಇಡೀ ಸಮಾಜ ಇವತ್ತು ಗಮನಿಸ್ತಾ ಇರುವಾಗ ಯು ಹ್ಯಾವ್ ಟೇಕನ್ ಎ ವೆರಿ ಬ್ಯಾಡ್ ಬ್ರೀಫ್. ಸೊ ಅದಕ್ಕೋಸ್ಕರ ನಾನು ಸಭಾಧ್ಯಕ್ಷರು ಕೇಳ್ಕೊಳ್ಳೋದು, ಲೆಟ್ ಅಸ್ ನಾಟ್ ಗೋ ಇನ್ ಟು ದಿಸ್ ನಿಟಿ ಗ್ರಿಟಿ. ಇವತ್ತು ನಾನು ಹೇಳಿದಾಗೆ ದೊಡ್ಡ ಚರ್ಚೆ ಆಗ್ತಾ ಇದೆ. ಇದು ನೀಡ್ಲ್ ಆಫ್ ಸಸ್ಪಿಷನ್ ಅಂತ ಒಂದು ಪದ ಇದೆ. ನೀಡ್ಲ್ ಆಫ್ ಸಸ್ಪಿಷನ್ ಇವತ್ತು ರಾಜ್ಯದ ಬಹಳ ಮುಖ್ಯವಾದ ವ್ಯಕ್ತಿಯ ಕುಟುಂಬದ ಕಡೆ ಇವತ್ತು ತೋರಿಸ್ತಾ ಇದೆ. ಸೊ ಅದ್ರ ಬಗ್ಗೆ ಇರುವಾಗ ಈ ಸದನದ ಜವಾಬ್ದಾರಿ ಇದೆ. ವಿ ಶುಡ್ ಡಿಸ್ಕಸ್. ಲೆಟ್ ದೆಮ್ ಆನ್ಸರ್, ಲೆಟ್ ದೆಮ್ ಡಿಫೆಂಡ್. ಎಲ್ಲಾನು ಮಾಡ್ಲಿ. ಅದೇ ಅವಕಾಶನೇ ಕೊಡೋದಿಲ್ಲ. ಕ್ವಾಸಿ ಜುಡಿಷಿಯಲ್ ಬಾಡಿ. ನಿನ್ನೆ ಏನಾಗಿತ್ತು ನಿಮ್ಗೆ? ನಿನ್ನೆ ಹೈಕೋರ್ಟ್ ಅಲ್ಲಿ ಇರುವಾಗ, ಇಡಿ ಮಾಡ್ತಾ ಇದ್ದಾಗ ಚರ್ಚೆಗೆ ಯಾಕೆ ಅವಕಾಶ ಕೊಟ್ರಿ? ನಿನ್ನೆ ಶಿವಲಿಂಗೇಗೌಡರಿಗೆ ಕೊಟ್ರಲ್ಲ. ಶಿವಲಿಂಗೇಗೌಡರನ್ನ ಮಾತಾಡಕ್ಕೆ ಬಿಡಲಿಲ್ಲ. ಶಿವಲಿಂಗೇಗೌಡರಿಗೆ ಆಮೇಲೆ ಅವಕಾಶ ಕೊಟ್ಟಿದ್ದು, ಮೊದಲು ತಮಗೆ ಅವಕಾಶ ಕೊಟ್ಟಿದ್ದು ಸ್ಪೀಕರ್ ಅವರು. ಆಯ್ತಾ? ಚರ್ಚೆಗೆ ಇಲ್ಲ, ಈಗ ಅವಕಾಶ ಕೊಟ್ಟದ್ದು ಯಾರು? ಅವಕಾಶ ಕೊಟ್ಟದ್ದು ಯಾರು? ನಿನ್ನೆ ಯಾರು ಕೊಟ್ಟದ್ದು? ಕೊಟ್ಟದ್ದು ಯಾರು? ನಾನು ಉತ್ತರ ಕೊಡ್ಬೇಕು. ನೀವು ಕೊಡ್ಲಿಲ್ವಾ? ಉತ್ತರ ನಾನು ಕೊಡ್ಬೇಕಲ್ಲ. ಅಲ್ಲ, ಉತ್ತರ ನಾನು ಕೊಡ್ಬೇಕಲ್ಲ. ಅದಕ್ಕೆ ಅವ್ರದ್ದೇ ಕೇಳಿದಾಗ ಉತ್ತರ. ಅದಕ್ಕೆ ಉತ್ತರ ಆಯ್ತು. ಅದಾದ್ಮೇಲೆ ನೀವು ಹೇಳಿದ್ರೆ ಇಟ್ ಇಸ್ ನಾಟ್ ಅಲೌಡ್ ಅಂತ.
ಸೊ ನಿಮ್ಗೆ ಅವಕಾಶ ಅದಕ್ಕೋಸ್ಕರ ಪ್ಲೀಸ್ ನೀವು ಅಲೋ ಹೆಲ್ತಿ ಮನವರಿಕೆ ಡಿಸ್ಕಷನ್ ಮಾಡ್ಕೊಡ್ಬೇಕು ಅಂತ ಲೆಟ್ ಅಸ್ ಹೇಳ್ತಾ ಕಮ್ ಔಟ್ ಇರೋದು. ಆಫ್ ದಟ್ ಸಸ್ಪಿಷನ್. ಎಲ್ಲರೂ ಕೂಡ ಆಚೆ ಬರಲಿ, ಏನು ಸತ್ಯಾಸತ್ಯತೆ ಗೊತ್ತಾಗಲಿ. ಲಾ ಮಿನಿಸ್ಟರ್ ಮುಗಿಸಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.